ಭಾರತದ ಧ್ವಜ ಹೊತ್ತ ಮತ್ತೊಂದು ಎಲ್ಪಿಜಿ ಟ್ಯಾಂಕರ್ ಗ್ರೀನ್ ಸಾನ್ವಿ ಸಂಘರ್ಷ ಪೀಡಿತ ಹಾರ್ಮುಜ್ ಜಲಸಂಧಿಯನ್ನು ದಾಟಿ ಭಾರತದತ್ತ ಪ್ರಯಾಣ ಬೆಳೆಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷ ಆರಂಭವಾದಾಗಿನಿಂದ ಹರ್ಮುಜ್ ಜಲಸಂಧಿಯನ್ನು ದಾಟಿ ಭಾರತಕ್ಕೆ ತೆರಳುತ್ತಿರುವ 7ನೇ ಎಲ್ಪಿಜಿ ಟ್ಯಾಂಕರ್ ಇದಾಗಿದೆ ಎಂದು ಸರ್ಕಾರದ ಮೂಲಗಳು ತಿಳಿಸಿವೆ. 400ಕ್ಕೂ ಹೆಚ್ಚು ಭಾರತೀಯ ನಾವಿಕರನ್ನು ಹೊಂದಿರುವ ಒಟ್ಟು 17 ಭಾರತೀಯ ಹಡಗುಗಳು ಪರ್ಷಿಯನ್ ಕೊಲ್ಲಿಯಲ್ಲಿ ಉಳಿದಿವೆ. ಹಡಗು ಮಾಲೀಕರು ಮತ್ತು ಭಾರತೀಯ ಕಾರ್ಯಾಚರಣೆ ಪಡೆಗಳ ಸಮನ್ವಯದೊಂದಿಗೆ ಹಡಗುಗಳ ಪ್ರಯಾಣಕ್ಕೆ ಸುಗಮ ಮಾರ್ಗ ಕಲ್ಪಿಸಲು ನಿರಂತರ ಪ್ರಯತ್ನಗಳು ಮುಂದುವರೆದಿವೆ. ಈವರೆಗೆ ಈ ಸಂಬಂಧ 4,984 ದೂರವಾಣಿ ಕರೆಗಳು ಮತ್ತು 10,000ಕ್ಕೂ ಹೆಚ್ಚು ಇಮೇಲ್ ಸಂದೇಶಗಳ ವಿನಿಮಯ ನಡೆದಿವೆ. ಈವರೆಗೆ ಪಶ್ಚಿಮ ಏಷ್ಯಾದ ವಿವಿಧ ವಿಮಾನ ನಿಲ್ದಾಣಗಳು, ಪ್ರಾದೇಶಿಕ ಸ್ಥಳಗಳಿಂದ 1,130ಕ್ಕೂ ಹೆಚ್ಚು ಭಾರತೀಯ ನಾವಿಕರನ್ನು ಸುರಕ್ಷಿತವಾಗಿ ಕರೆತರಲಾಗಿದೆ ಎಂದು ವರದಿಯಾಗಿದೆ.